ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಭೈರವ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾ ಇದ್ದೀನಿ. ಗಾಯ್ಸ್ ಈ ಭೈರವ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಬಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಭೈರವ ಮೂವಿಯಲ್ಲಿ ವಿಜಯ್ ಅವರಾಗಿರ್ಬೋದು ಮತ್ತು ಜಗಪತಿ ಬಾಬು ಅವರಾಗಿರ್ಬೋದು ಮತ್ತು ಕೀರ್ತಿ ಶೆಟ್ಟಿ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ ಮತ್ತು ತೆಲುಗಿನಲ್ಲಿ ಡಬ್ ಆಗಿದ್ದಾರೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಆಗಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಭೈರವ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಭೈರವ ಮೂವಿಯಲ್ಲಿ ಜಗಪತಿ ಬಾಬು ಅವರು ಕೂಡ ಒಂದು ವಿಲನ್ ಆಗಿ ನಟಿಸಿದ್ದಾರೆ ಮತ್ತು ಕೀರ್ತಿ ಸುರೇಶ್ ಅವರು ಕೂಡ ಹೀರೋಯಿನ್ ಆಗಿ ನಟಿಸಿದ್ದಾರೆ ಮತ್ತು ತಳಪತಿ ವಿಜಯ್ ಅವರು ಕೂಡ ಈ ಮೂವಿಯಲ್ಲಿ ಹೀರೋ ಆಗಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಮತ್ತು ಎಡಿಟಿಂಗಲ್ಲಿ ಕೂಡ ಮೂವಿಯನ್ನು ಸಖತ್ತಾಗಿ ಕೂಡ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಭೈರವ ಮೂವಿಯ ಆನ್ಲೈನ್ ಸ್ಟೋರಿ ನೋಡೋದಾದರೆ, ಈ ಭೈರವ ಮೂವಿಯಲ್ಲಿ ತಳಪತಿ ವಿಜಯ್ ಅವರು ಒಂದು ಮಿಡಲ್ ಕ್ಲಾಸ್ ಜನರಾಗಿ ಇರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಒಂದು ಮಿಡಲ್ ಕ್ಲಾಸ್ ವ್ಯಕ್ತಿಯು ಯಾವ ರೀತಿ ದೊಡ್ಡ ವ್ಯಕ್ತಿಯನ್ನು ಕೂಡ ನಡುಗಿಸ್ತಾರೆ ಮತ್ತು ದೊಡ್ಡ ವ್ಯಕ್ತಿಯನ್ನು ಯಾವ ರೀತಿ ಒಂದು ಕೀಳ್ಮಟ್ಟಕ್ಕೆ ತರ್ತಾರೆ ಮತ್ತು ಯಾವ ರೀತಿ ನ್ಯಾಯವನ್ನು ಕೂಡ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದರೆ ಈ ಭೈರವ ಮೂವಿಯಲ್ಲಿ ಜಗಪತಿ ಬಾಬು ಅವರು ಕೂಡ ಒಂದು ದೊಡ್ಡ ವಿಲನ್ ಆಗಿರ್ತಾರೆ ಮತ್ತು ಅವರು ಏನು ಮಾಡ್ತಿರ್ತಾರೆ ಅಂತಾರೆ, ಬಡವರ ಜನರ ಹತ್ರ ಕೂಡ ದುಡ್ಡನ್ನು ಕೊತ್ಬಿಟ್ಟು ಅದಕ್ಕೆ ತಕ್ಕದಾದ ದುಡ್ಡನ್ನು ಕೂಡ ಈಸ್ಕೋತಾ ಇರ್ತಾರೆ ಮತ್ತು ಅವ್ರ ಹತ್ರ ಕೂಡ ಎಲ್ಲ ದುಡ್ಡು ಕಾಸುಗಳೆಲ್ಲ ಕೂಡ ಜಾಸ್ತಿ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಇದ್ದಾಗ ಏನು ಮಾಡ್ತಾರೆ ಅಂತಾರೆ, ಈ ಭೈರವ ಅವರು ಕೂಡ ಒಂದು ಆಫೀಸರ್ಸ್ ಆಗಿ ಅಲ್ಲಿಗೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಹೋಗ್ತಾಗ ಏನಾಗುತ್ತೆ, ಅಲ್ಲಿ ಕೂಡ ಎಲ್ಲನೂ ಕೂಡ ಚೆಕ್ಔಟ್ ಮಾಡ್ತಾರೆ. ಅಂತಂದರೆ ಅಲ್ಲಿ ಬಾತ್ರೂಮಲ್ಲಾಗಿರ್ಬೋದು ಮತ್ತು ಕಬೋರ್ಡಲ್ಲಾಗಿರ್ಬೋದು ಮತ್ತು ಟಿ ವಿ ಅಡಿಯಲ್ಲಾಗಿರ್ಬೋದು ಮತ್ತು ಸಂಪಲ್ಲಾಗಿರ್ಬೋದು ಎಲ್ಲ ಕಡೆ ದುಡ್ಡು ಇರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ ಕೀರ್ತಿ ಸುರೇಶ್ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಕೀರ್ತಿ ಸುರೇಶ್ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಟ್ಬಿಟ್ಟು ಏನು ಮಾಡ್ತಾರೆ ಅಂತಾರೆ, ಅಲ್ಲಿ ಜಗಪತಿ ಬಾಬು ಅವ್ರು ಇರ್ತಾರಲ್ಲ ಅವ್ರಿಗೆ ಇವರು ಸಾಲವನ್ನು ಇಸ್ಕೊಂಡಿರ್ತಾರೆ. ಆದರೆ ಜಗಪತಿ ಬಾಬು ಅವ್ರ ಕೀರ್ತಿ ಶೆಟ್ಟಿ ಅವರು ಕೂಡ ಸಾಲ ಇಸ್ಕೊಂಡಿದ್ದಾಗ ಏನಾಗುತ್ತೆ, ಈ ವಿಜಯ್ ಅವರು ಕೂಡ ಅಲ್ಲಿ ಎಂಟ್ರಿಯನ್ನು ಕೂಡ ಕೊಟ್ಟಾಗ ಏನು ಮಾಡ್ತಾರೆ, ಕೀರ್ತಿ ಸುರೇಶ್ ಅವ್ರಿಗೆ ನ್ಯಾಯವನ್ನು ಕೂಡ ಕೊಡಿಸ್ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಭೈರವ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ವಿಜಯ್ ಅವರು ಸಖತ್ತಾಗಿ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.